ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಇವರ ಜನನವಾಯಿತು. ತಂದೆ ವೆಂಕಟರಮಣ ಶಾಸ್ತ್ರಿಗಳು, ಶಿಕ್ಷಕರು, ಪುರೋಹಿತರು. ತಾಯಿ ನರಸಮ್ಮ, ಬಿಎಸ್ಸಿ ಪದವೀಧರರಾದ ರಂಗನಾಥರಾವ್. ಬಿಎಸ್ಎನ್ಎಲ್ ಸಂಸ್ಥೆಯಲ್ಲಿ 39 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ 5 ದಶಕಗಳಿಂದ ರಂಗಭೂಮಿಯಲ್ಲಿ ಸಕ್ರಿಯರು. 100ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯದ ಅನುಭವ. ಅಂತರಂಗ ಸಂಧ್ಯಾ ಕಲಾವಿದರು ಇವರಿಗೆ ಉತ್ತಮ ವೇದಿಕೆ ಒದಗಿಸಿತು. 1987ರಲ್ಲಿ ಆಕಾಶವಾಣಿ ನಾಟಕ ವಿಭಾಗಕ್ಕೆ ಆಯ್ದುಕೊಂಡು ಹಲವಾರು ನಾಟಕಗಳನ್ನು ಪಾಲ್ಗೊಂಡರು. ದೂರದರ್ಶನದಲ್ಲಿ ಕನ್ನಡ, ಸಂಸ್ಕೃತ ಹಾಗೂ ಕಿರುಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಕಂಠದಾನ ಕಲಾವಿದರು ಹೌದು. ಅತ್ಯುತ್ತಮ ನಟ ಎಂದು ಪುರಸ್ಕೃತರಾಗಿದ್ದಾರೆ. ನಾಟಕ ಪ್ರಪಿತಾಮಹ ಟಿಪಿ ಕೈಲಾಸಂ, ಬಿಜಿ, ವಿಸಿ, ಜಿಪಿ ರಾಜರತ್ನಂ, ಕೆವಿ ಅಯ್ಯರ್, ಅನಕೃಷ್ಣರಾವ್, ಡಿವಿಜಿ, ನಾ ಕಸ್ತೂರಿ, ದಿನಕರ್ ದೇಸಾಯಿ, ಜಿ ವೆಂಕಟಸುಬ್ಬಯ್ಯ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಮೊದಲಾದ ಸಾಹಿತಿಗಳ ಬದುಕು, ಬರಹ, ವ್ಯಕ್ತಿತ್ವದ ಬಗ್ಗೆ ರಸವತ್ತಾದ ಉಪನ್ಯಾಸಗಳನ್ನು ನೀಡಿ ಸಾಹಿತ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. ಶಂಕರಾಚಾರ್ಯರ ಭಜಗೋವಿಂದಂ ಬಗ್ಗೆಯೂ ಬೋಧಪದ ಉಪನ್ಯಾಸ ನೀಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸೇವಾರತ್ನ ಪ್ರಶಸ್ತಿ, ಗ್ರಾಮಾಂತರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಶಸ್ತಿ ಪುರಸ್ಕೃತರಾದ ವಿ ರಂಗನಾಥರಾವ್ ಅವರನ್ನು ಅನೇಕ ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ರೋಟರಿ ಸಂಸ್ಥೆ ವೃತ್ತಿಪರ ಪ್ರಶಸ್ತಿ ನೀಡಿ ಗೌರವಿಸಿದೆ. ವಾರಣಾಸಿಯಲ್ಲಿ ರಾಷ್ಟ್ರಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಬೆಂಗಳೂರು ದರ್ಶನ ಚಂದನದ ಬೆಳಗು ಕಾರ್ಯಕ್ರಮದಲ್ಲಿ ಇವರನ್ನು ನಾಡಿಗೆ ಪರಿಚಯಿಸಲಾಗಿದೆ. 100ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ಈಗ ಅವರ ಗುರುಗಳಾದ ವಿಸಿ ಅವರ ಉಪನ್ಯಾಸ ನೀಡುವ ಸಲುವಾಗಿ ಹೊನ್ನಾವರಕ್ಕೆ ಹೋಗಬೇಕಿತ್ತು. ಆದರೆ ನಮ್ಮಲ್ಲಿ ಒಮ್ಮೆ ಒಂದು ಝಲಕ್ ನೀಡಿ ಅಂತ ಹೇಳಿ ವಿನಂತಿ ಮಾಡಿಕೊಂಡಿದ್ದಕ್ಕೆ ಒಪ್ಪಿಕೊಂಡು ಬಂದಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪ್ರೋತ್ಸಾಹದ ಸ್ವಾಗತವನ್ನು ಹೇಳಿ ಮಾತನಾಡಬೇಕು ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ಹಾಸ್ಯ ಯಾರಿಗೆ ಬೇಡ? ಡಿವಿಜಿ ಒಂದು ಕಡೆ ಚೆನ್ನಾಗಿ ಹೇಳ್ತಾರೆ, ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ ಅಂತ. ಆದ್ರೆ ಬೀಚಿ ಒಂದು ಕಡೆ ಚೆನ್ನಾಗಿ ಹೇಳ್ತಾರೆ. ಬೀಚಿ ಅಂದ್ರೆ ಕನ್ನಡದಲ್ಲಿ ಬಿ ಬರೆದು ಇಂಗ್ಲಿಷ್ನಲ್ಲಿ CH ಅಂತ ಬರೀತಾರೆ. ಯಾರು ಕೇಳಿದ್ರಂತೆ, ಇದ್ಯಾಕೆ ಸರ್ ಹೀಗೆ ಬರ್ತಿದ್ದೀನಿ? ಅದಕ್ಕೆ ಅವರು ಹೇಳಿದ್ರಂತೆ, ಬಿ ಅನ್ನೋದು ನನ್ನ ಮಾತೃಭಾಷೆ, CH ಅನ್ನೋದು ನನ್ನ ಪಿತೃಭಾಷೆ ಅಂತ. ಯಾಕೆಂದ್ರೆ ಓದಿದ್ದೆಲ್ಲ ಇಂಗ್ಲಿಷು, ಆದ್ರೆ ಬರ್ತಿದ್ದು ಕನ್ನಡದಲ್ಲಿ. ಅವರು ಹೇಳ್ತಾರೆ, ನಗುವಿನಲ್ಲಿ ಚೆಲುವುಂಟು, ನಗುವಂತೆ ನೋವುಂಟು, ನಗಲಾರದವರಿಗೆ ಅಳುವೆ ಗತಿ, ನೊಗ ಹೊತ್ತಿಗೆ ಎತ್ತು ಬಾಳರಸ ಸಾಗಿದೆ, ಆಗಿಟ್ಟು ಈಗಿಟ್ಟು ನೆಕ್ಕುಗಾಳ ತಿನ್ನ. ನಮಗೆ ಬೇಕಾಗಿರೋದೇ ಆಗಿಟ್ಟು ಈಗಿಟ್ಟು ನೆಕ್ಕುಗಾಳೋ ತಿನ್ನ ಅಂತ. ಯಾಕಂದ್ರೆ ಯಾವಾಗಂದ್ರೆ ಆವಾಗ ನೆಕ್ಕರೆ ಅದರ ಕಥೆ ಬೇರೆ ಆಗುತ್ತೆ. ಅದಕ್ಕೇನೆ ಅಂಥ ಬೀಚಿ ಬಗ್ಗೆ ಒಂದೆರಡು ವಿಚಾರನ ತಮ್ಮ ಮುಂದೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. 23/4/1913ರಲ್ಲಿ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ಒಳಗೆ ಬೀಚಿ ಜನಿಸ್ತಾರೆ. ಇವರ ತಂದೆ ರಾಯಸಂ ಶ್ರೀನಿವಾಸರಾವ್, ತಾಯಿ ಭಾರತಮ್ಮ. ನಾವು ಲಕ್ಷ್ಮಣನ ಲಚ್ಚು ಅಂತಾನೋ, ಪಾರ್ವತಿನ ಪಾತು ಅಂತಾನೋ, ಇಲ್ಲ ಹೀಗೆ ಕರೆಯೋದು ರೂಢಿ ಅಂತ ಇಟ್ಕೊಳ್ಳಿ ಮಕ್ಕಳನ್ನ. ಹಾಗೇನೆ ನರಪೇಟೆ ನಾರಾಯಣ ಇದ್ದ ಭೀಮಸೇನ ರಾಯರಿಗೆ ಇವರಿಗೆ ಕರೀತಾ ಇದ್ದಿದ್ದು ಮುದ್ದಿನಿಂದ ತಾಯಿ ಬೀಚಿ ಅಂತ. ನರಪೇಟೆ ನಾರಾಯಣ ಇದ್ದಿದ್ದವರು ಹೆಸರು ಭೀಮಸೇನ ರಾವು, ಆದ್ರೆ ಕರೆದಿದ್ದು ಬೀಚಿ ಅಂತ. ಇವರು ಇದನ್ನೇ ಇಟ್ಕೊಂಡ್ರು. ಕನ್ನಡದಲ್ಲಿ ಬಿ ಬರೆದು ಇಂಗ್ಲಿಷ್ನಲ್ಲಿ CH ಅಂತ ಅನೇಕ ಕೃತಿಗಳನ್ನು ಬರ್ಕೊಂಡ್ಬಂದ್ರು. ಇವರ ಮೊದಲಿಂದನೂ ನಾಟ್ಯದ ಹುಚ್ಚು. ಬಾಲ್ಯದಲ್ಲಿ ಹಾಸ್ಯ ಅನ್ನೋದು ಮೈಗೂಡಿಸ್ಕೊಂಡಿದ್ದರು. ಒಂದೆರಡು ಪ್ರಸಂಗ ಹೇಳಿದ್ರೆ ಮಕ್ಕಳಿದ್ದಾಗೇನೆ ಅವ್ರಿಗೆ ಎಷ್ಟು ಹಾಸ್ಯ ಮಾಡ್ತಾ ಇದ್ರು. ಯಾರು ಮೇಸ್ತ್ರಿ ಕೇಳಿದ್ರಂತೆ, ನೋಡಪ್ಪ, ಈ ದೂರ್ವಾಸರು ತಮ್ಮ ಶಿಕ್ಷಣ ಕರ್ಕೊಂಡ್ಬಂದು ಪಾಂಡವರ ಹತ್ರ ಬರ್ತಾರಲ್ಲ ಪರೀಕ್ಷೆ ಮಾಡಬೇಕು ಅಂತ, ಯಾವಾಗ ಬಂದ್ರು ಅಂತ ಕೇಳ್ತಾರೆ. ಇವನ್ನ ಕೇಳ್ತಾರೆ, ಏನೋ ನೀನ್ ಗೊತ್ತಿದ್ದೇನೆ ಹೇಳು ಅಂತ. ಅವ್ರು ನಿಂತ್ಕೊಂಡು, ನಾನು ಅವಾಗ ಇರಲಿಲ್ಲ ಸರ್, ಮರ್ತೋಗಿದ್ದೀನಿ ಅಂತ. ಇನ್ನೊಂದ್ಸರಿ, ಯಾರು ದಯವಿಟ್ಟು ಮೇಸ್ತ್ರಿಗಳಿದ್ದರೆ ಏನು ಅನ್ಕೋಬೇಡಿ, ಯಾಕೆ ಎಲ್ಲೋದ್ರು ಇದ್ದೇ ಇರ್ತಾರೆ ಅಂತ ಇಟ್ಕೊಂಡು. ಒಬ್ಬರು ಹಿಸ್ಟ್ರಿ ಟೀಚರು ಸಿಕ್ಕಾಪಟ್ಟೆ ತಲೆ ತಿನ್ನೋರಂತೆ.
ಏಕೆಂದ್ರೆ ಮೊದಲೇ ಹಿಸ್ಟ್ರಿ ಟೀಚರು ಹಳೆದೆಲ್ಲ ಹೇಳ್ಕೊಂಡ್ಬರೋರು. ಅವ್ರಿಗೊಂದು ಫಾರಿನ್ ಟ್ರಿಪ್ ಬರುತ್ತೆ. ಫಾರಿನ್ ಟ್ರಿಪ್ ಬಂದಾಗ ಇವನೇ ತಿಮ್ಮ, ಮ್ಯಾನೇಜರ್ ಇವನೇನೆ ಬೀಚಿ. ಸೊ ಅದಕ್ಕನ್ನ ನೋಡ್ರೋ, ನೀವೆಲ್ಲ ಪ್ರಯತ್ನ ಪಟ್ಟು ಒಂದು 10,000 ರೂಪಾಯಿ ಕೊಟ್ರೆ ಆ ಕಾಲದಲ್ಲಿ ನಾನು ಫಾರಿನ್ಗೆ ಹೋಗಿ ಬರ್ಬೋದು ಅಂತ ಇವ್ರು ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಸರ್, 15 ದಿವಸ ತರ್ಕೊಳ್ತೀವಿ ಅಂತ. 15 ದಿವಸ ಆದ್ಮೇಲೆ ಅವ್ರು ತಂದ್ಕೊಳ್ತಾರೆ. ಮೇಸ್ಟ್ ಡೌಟ್ ಆಗುತ್ತೆ, ಯಾಕೋ ಬುದ್ಧಿ ಕಡಿಮೆ ಇದೆಯಲ್ಲ ಅಂತ. ಆಮೇಲೆ ಅವ್ರು ತೆಗೆದು ನೋಡಿ, ಇದೇನು ತಿಮ್ಮ, ಅಲ್ಲ ಕಣೋ, ನಾನು ಕೇಳಿದ್ದ 10,000 ರೂಪಾಯಿ, ಈಗ ನೋಡಿದ್ರೆ 5,000 ರೂಪಾಯಿ ಇದೆಯಲ್ಲೋ, ಫಾರಿನ್ಗೆ ಹೋಗಕ್ಕಾಗತ್ತೆ ಬರಕ್ಕಾಗಲ್ವಲ್ಲೋ ಅಂತ. ನಮಗ್ ಬೇಕಾಗಿರೋದು ಅದೇ ಸರ್, ನೀವು ಹೋಗಿ ಬೇಗ ಬರ್ಬೇಕು. ಏಕೆ ಇದುವರೆಗೂ ತಲೆ ತಿಂಡಿ ಸಾಕಾಗಿದೆ, ಮೊದಲು ನೀವು ಹೋಗಿ ಆಮೇಲೆ ಬರಬೇಡಿ. ಈ ಮೇಸ್ಟ್ರು ಪ್ರಶ್ನೆ ಕೇಳೋದು ಗೊತ್ತು ನಿಮಗೆ. ಎಲ್ಲ ಪೀರಿಯಡ್ ಆದ್ಮೇಲೆ ಅದೇನವ್ರು ಮಾಡಿದ್ದೇ ಅವ್ರಿಗೆ ಡೌಟ್ ಆಗುತ್ತೋ ಅಥವಾ ನಾನು ಹೇಳಿದ್ದೆ ಅವ್ರ ತಲೆ ಹೋಗಿದೆಯಲ್ಲೋ ಗೊತ್ತಿಲ್ಲೋ, ಕಡೆಯೊಳಗೆ ಒಂದು 5 ನಿಮಿಷ ಕೇಳ್ತಾರೆ, ಎನಿ ಕ್ವಶನ್ ಪ್ಲೀಸ್ ಅಂತ. ಇದು ಮಾಮೂಲಿ ರೂಢಿ. ಇವನು ಕೇಳ್ತಾರೆ, ಏನಾದ್ರು ಇದ್ರೆ ಕೇಳೋ ಅಂತ. ಸರ್, ಏನ್ ಕೇಳಿದ್ರು ಹೇಳ್ತೀರಾ, ನೀವ್ ಯಾಕೆ ಯೋಚನೆ ಮಾಡ್ತೀಯೋ ಅದೇನ್ ಪ್ರಶ್ನೆ ಇದೆಯೋ ಕೇಳೋ ಅಂತಾರೆ. ಸರ್, ನಿಮ್ 3ನೇ ಮಗಳ ಮದುವೆ ಯಾವಾಗ ಸರ್ ಅಂತ. ಯಾಕಂದ್ರೆ ಡೌ ಹೊಡಿತಾ ಇದ್ದೀವಿ 3ನೇ ಮಗಳಿಗೆ, ಇನ್ನಿಬ್ಬರಿಗೆ ಮಕ್ಕಳ ಮದುವೆ ಆಗಿರಲ್ಲ, ನಿಮ್ 3ನೇ ಮಗಳ ಮದುವೆ ಯಾವಾಗ ಸರ್ ಅಂತ. ಇಂಥ ಬೀಚಿ ಅವರು ಸರ್ಕಾರಿ ತರಬೇತಿ ಮಾಡ್ಕೊಳ್ತಾರೆ. LIC ಒಳಗೆ ಕೆಲಸದಾಗಿರ್ತಾರೆ. ಬಳ್ಳಾರಿ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫೀಸ್ ನಲ್ಲಿ ಅಟೆಂಡರ್ ಆಗಿರ್ತಾರೆ. ಬೆಂಗಳೂರಿನ ರೈಲ್ವೆ ಆಫೀಸ್ ನಲ್ಲಿ ಇರ್ತಾರೆ. CID ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದು ಆಫೀಸ್ ಸೂಪರಿಂಟೆಂಡೆಂಟ್ ಆಗಿ ರಿಟೈರ್ಡ್ ಆಗ್ತಾರೆ. ಅವರಿಗೆ 3 ಜನ ಗಂಡು ಮಕ್ಕಳಿದ್ರು. ಇತ್ತೀಚೆಗೆ 3-4 ವರ್ಷದ ಕೆಳಗೆ ಸಹಕಾರ ನಗರದಲ್ಲಿ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆ ಶ್ರೀನಿವಾಸ ಮೂರ್ತಿ ಅಂತ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ. ಅವರು ಆಮೇಲೆ ತೀರ್ಕೊಂಡು ಈಗ ಅವ್ರ ಮೊಮ್ಮಗ ಎಲ್ಲ ಕಡೆ ಬೀಚಿಯವರ ಸಾಹಿತ್ಯವನ್ನ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೀಚಿಯವರು ಆ ಕಾಲದಲ್ಲಿ 36 ಕಾದಂಬರಿಗಳು ಬರೆದರು. ಆ ಕಾಲದಲ್ಲಿ ಕಾದಂಬರಿಗಳು, ಹರಟೆ, ನಾಟಕ ಇವೆಲ್ಲ ಎಚ್ಚರಿಕೆಯಲ್ಲಿ ತಗೊಳ್ತಾ ಇದ್ರು. ಅವ್ರ ಎಚ್ಚರಿಕೆಯಲ್ಲಿ ಗೊತ್ತಾಗ್ತಿದೆ, ಬ್ರಹ್ಮಚಾರಿಯ ಮಗ. ಆಗಿನ ಕಾಲದಲ್ಲಿ ಬಹಳ ಜನ ಎಚ್ಚರಿಕೆಯಲ್ಲಿ ಕುತ್ಕೊಂಡು ಕೊಂಡ್ಕೊಳ್ತಾ ಇದ್ರು. ಬ್ರಹ್ಮಚಾರಿಯ ಮಗ ಸತ್ತವನು ಎದ್ದು ಬಂದಾಗ ಬಂಗಾರ ಕತ್ತೆ, 3 ಹೆಣ್ಣು 5 ಜಡೆ, ಮಾತನಾಡುವ ದೇವರುಗಳು, ದಾಸಕೂಟ, ದೇವನ ಹೆಂಡ, ನನ್ನ ಬಯೋಗ್ರಫಿ, ಹೀಗೆ ಹಲವಾರು ಬರ್ಕೊಂಡು ಹೋಗ್ತಾರೆ. ಆದ್ರೆ ಎಲ್ಲಕ್ಕಿಂತ ಇವರಿಗೆ ತಿಮ್ಮ T0 ಮಾ, ಇವನ ಮಾನಸ ಪುತ್ರ. ನಮ್ಮ DVD ಅವರು ತಿಮ್ಮ, ಮಾಕೆ ಮಾ ಹೊತ್ತ ಲೆಕ್ಕ. ಇದು ಹಾಗಲ್ಲ, T0 ಮಾ ತಿಮ್ಮ ಈ ಬೀಚಿಯವರ ಮಾನಸ ಪುತ್ರ. ಅವರ ತಿಮ್ಮನ ತಲೆ ಓದಬೇಕು. ಆವಾಗ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ, ಡೆಕ್ಕನ್ ನಲ್ಲಿ ಪೋಸೆಟ್ ಜ್ಯೋತೇನ್ ಅನ್ನೋರು ಓವರ್ ಎ ಕಪ್ ಆಫ್ ಟೀ ಅಂತ ಬರೀತಾ ಇದ್ರು. ಅದನ್ನು ನೋಡಿದ ಮೇಲೆ ಬೀಚಿಗನ್ನಿತ್ತು, ಕನ್ನಡದಲ್ಲಿ ಯಾಕೆ ಇರಬಾರದು ಅಂತ. ಆ ತರ ಬಂದೇ ಇರಲಿಲ್ಲ. ಈಗಲೂ ನೀವು ತಿಮ್ಮನ ತಲೆ ತಗೊಂಡ್ರೆ ಒಂದು 40-50 ಪೇಜಿನ ಒಂದು ಪುಸ್ತಕ. ಅದು ಒಂದೊಂದೇ ಪೇಜ್ ನಲ್ಲಿ ಇದೆ. ಆ ಹಾಸ್ಯ ಎಷ್ಟು ಚೆನ್ನಾಗಿದೆ ಅಂತ ಒಂದೆರಡು ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. 4ನೇ ಕ್ಲಾಸ್ ನಲ್ಲಿ ತಿಮ್ಮ 4 ವರ್ಷ ಫೇಲ್ ಆಗಿರ್ತಾನೆ. ಬಹಳ ಬುದ್ಧಿವಂತ. ಒಂದು 4 ವರ್ಷ ಫೇಲ್ ಆಗಿರ್ತಾನೆ. ಅವರ ಅಕ್ಕನ ಗಂಡ ಅರ್ಥಾತ್ ಭಾವ ಅವರು ಟೀಚರ್ ಆಗಿ ಬರ್ತಾರೆ. ಇನ್ನು ಅವರ ಅಕ್ಕನ ಗಂಡ ಬಂದಾದ್ಮೇಲೆ ಈ ತಿಮ್ಮ 4ನೇ ಕ್ಲಾಸ್ 5ನೇ ಕ್ಲಾಸ್ ಹಾಕ್ಲೇಬೇಕು, ಇಲ್ಲಾಂದ್ರೆ ಅಕ್ಕ ಬೈತಾರಲ್ಲ. ಸರಿ, 4ನೇ ಕ್ಲಾಸ್ 5ನೇ ಕ್ಲಾಸ್ಗೆ ಹೋಗ್ತಾನೆ. ಹೋಗುವಾಗ ಇವನು ತಿಮ್ಮ ಕೇಳೋದು, ಏನ್ ಸರ್, ನಾನೀಗ 4ನೇ ಕ್ಲಾಸಿಂದ 5ನೇ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ನೀವೇನ್ ಸರ್ ಹೋದ ವರ್ಷನೂ ಇಲ್ಲೇ, ಅದರೊಳ ವರ್ಷನೂ ಇಲ್ಲೇ, ಈ ವರ್ಷನೂ ಇಲ್ಲೇ, ಏನ್ ಮುಂದಿನ ವರ್ಷ ಆದ್ರೂ ಮುಂದಕ್ಕೆ ಹೋಗ್ತೇ ಇರೋ ಗೊತ್ತಿಲ್ಲ ಅಂತ. 4 ವರ್ಷ ಪಾಠ ಮಾಡೋರಿಗೆ ತಿರುಮಂತ್ರ. ನಿಮಗ್ ಗೊತ್ತು, ಯಾರಿಗಾದ್ರೂ ಪುಸ್ತಕ ಕೊಟ್ಟರೆ ವಾಪಸ್ ಬರಲ್ಲ ಅಂತ. ಅದು ಕಾಮನ್. ಅದಕ್ಕೆ ಈ ತಿಮ್ಮ ಒಂದ್ಸರಿ ಮನೆ ಹೋಗ್ತಾನೆ, ಮೇಷ್ಟ್ರ ಮನೆಗೆ ಹೋಗಿ ಅವ್ರು ಕೇಳ್ತಾನೆ, ಸರ್ ಸ್ವಲ್ಪ ಡಿಕ್ಷನರಿ ಕೊಡಿ ಸರ್. ಕೊಡೆಯ ಹಾಗೆಲ್ಲ ಕೊಡಕ್ಕಾಗಲ್ಲ, ಅದೇನಿದೆಯೋ ಇಲ್ಲೇ ಉಪಯೋಗಿಸ್ಬಿಟ್ಟು ಹೋಗು ಅಂತ. ಸ್ವಲ್ಪ ದಿನ ಆದ್ಮೇಲೆ, ಒಂದು 15
ಆಗ್ಬಿಟ್ಟಿದೆ ಕಣೋ, ಸ್ವಲ್ಪ ಕಸ್ಪಟ್ಟೆ ಇದ್ರೆ ಕೊಡು ಅಂತ. ಅವ್ರು ಹೇಳಿದ್ದೇನೋ ಅದನ್ನೇ ತಿರುಮಂತ್ರ. ಹಾಗೆಲ್ಲ ಆಚೆ ಕೊಡಕ್ಕಾಗಲ್ಲ ಸರ್, ಇಲ್ಲೇ ಉಪಯೋಗಿಸ್ಬಿಟ್ಟು ಹೋಗಿ. ಅಂದ್ರೆ ತಿಮ್ಮನ ಮೇಯ್ತು, ತಿಮ್ಮನ ಮನೆ ತಿಮ್ಮನ ಮನೆ ಕಸ ಹೊಡಿಬೇಕು. ಅವ್ರು ಹೇಳಿದ್ದೇನೆ, ಬೇರೆ ಏನಿಲ್ಲ ಅವನ ಲೆಕ್ಕ. ಒಂದ್ಸರಿ ಕಲಾಮಂದಿರಕ್ಕೆ ಹೋಗ್ತಾರೆ. ಕಲಾಮಂದಿರಕ್ಕೆ ಹೋದಾಗ ಒಳ್ಳೆ ದೇಶಭಕ್ತರು, ಈ ಕಡೆ ಒಂದಷ್ಟು ಫೋಟೋಸ್ ಹಾಕಿರ್ತಾರೆ, ಈ ಕಡೆ ಒಂದಷ್ಟು ಫೋಟೋಸ್ ಹಾಕಿರ್ತಾರೆ. ಈ ತಿಮ್ಮ ಕೇಳ್ತಾನೆ, ಇದು ಯಾಕೆ ಸರ್ ಎರಡು ಕಡೆ ಫೋಟೋ ಹಾಕಿದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಕಡೆ ಇದೆಯಲ್ಲ ಇವರೆಲ್ಲ ಸ್ವರ್ಗಸ್ಥರಾಗಿರು, ಈ ಕಡೆ ಇದಾರಲ್ಲ ಇವರಿನ್ನೂ ಬದುಕಿರೋರು, ಬಹಳ ದೊಡ್ಡ ಇವರು ದೇಶಭಕ್ತರು ಅಂತ. ಈ ತಿಮ್ಮ ಸುಮ್ಮನಿರ್ಬೇಕು ಬೇಡವ, ನಿಮ್ದೇನ್ ಸರ್ ಎರಡು ಕಡೆ ಇವೆ ಇರಲ್ಲ, ಇಲ್ಲ ಅಲ್ಲೂ ಇಲ್ಲ ಇಲ್ಲೂ ಇವೆಲ್ಲ ಸರ್ ಅಂತ. ಇವರಿಗೆ ಸಂಗೀತದ ಬಹಳ ಇಂಟ್ರೆಸ್ಟ್ ಬರುತ್ತೆ. ಅಪ್ಪನ ಕೇಳ್ತಾನೆ, ನಂಗೆ ಸಂಗೀತ ಕಲಿಬೇಕು ಅಂತ ಆಸೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ, ಕಲಿಯೋ, ಯಾರು ಬೇಡ ಅಂತಾರೆ. ಈಗಾಗಲೇ ರಾಮೋತ್ಸವ ನಡೀತಾ ಇದೆ, ಆ ಕೋಟೆ ಹೈಸ್ಕೂಲ್ ಹತ್ರ ಹೋಗೋ, ನಾಳೆ ಪಿಟೀಲ್ ಚೌಡನೇವರ ಪಿಟೀಲ್ ಇದೆ ಕಣೋ, ಹೋಗಿ ಕೇಳ್ಕೊಂಬ ಹೋಗು ಅಂತಾರೆ. ರಾತ್ರಿ ಬಂದಿದ್ದು ಲೇಟ್ ಆಯ್ತು, ಮರ್ಕೊಂಡ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಆದ ತಕ್ಷಣ ಅಪ್ಪ ಕೇಳ್ತಾರೆ, ಏನೋ ರಾತ್ರಿ ಹೋಗಿದ್ದೇನೋ ಪಿಟೀಲ್ ಚೌಡನೇವರ ಪಿಟೀಲ್ ಕೇಳಿದೇನೋ ಅಂತ. ಕೇಳಿದೆಪ್ಪ, ಕೊಡಲ್ಲ ಅಂದ್ರು. ನೀವು ನಿನ್ನ ಮಾತ್ರ ಕೇಳಿರ್ಬೇಕು. ಒಂದ್ಸರಿ ಕಣ್ಣು ಪರೀಕ್ಷೆ ಹೋಗ್ತಾನೆ ಡಾಕ್ಟರ್ ಹತ್ರ. ಕಣ್ಣು ಪರೀಕ್ಷೆಗೆ ಹೋದಾಗ ನಿಮ್ಗೆ ಗೊತ್ತು, ಡಾಕ್ಟರ್ ಹತ್ರ ಹೋದ ತಕ್ಷಣ ಒಂದು ಲೆನ್ಸ್ ಹಾಕ್ತಾರೆ, ಓದಿ ಇಲ್ಲ ಕಾಣಿಸಲ್ಲ, ಇನ್ನೊಂದು ಲೆನ್ಸ್ ಹಾಕ್ತಾರೆ, ಹೀಗೆ ಹಾಕ್ತಾರೆ. ಈ ತಿಮ್ಮನಿಗೆ ಇರೋ ಲೆನ್ಸ್ ಎಲ್ಲ ಮುಗಿದೋಗುತ್ತೆ. ಡಾಕ್ಟರ್ ಡೌಟ್ ಆಗುತ್ತೆ, ಏನು ತಿಮ್ಮ ನೀನು ಹುಡುಗಾಟ ಅಂತ. ನಂಗೆ ಓದಕ್ ಬರಲ್ಲ ಸರ್ ಅಂತ. ನಮ್ಗೆ ಇನ್ಯಾವ ಏನಾಗ್ತದೆ ಅಂತ ಬರ್ತಾನೆ. ಮೇಷ್ಟ್ರು ಕೇಳ್ತಾರೆ, ನೋಡೋ ವಿಜ್ಞಾನದ ಪ್ರಶ್ನೆ ಕೇಳುವಾಗ ಹೇಳ್ತಾರೆ, ನೋಡೋ ಸಗಣಿಯಿಂದ ಏನ್ ಪ್ರಯೋಜನ? ಸರಿ, ಸಗಣಿ ಬೆಣ್ಣಿ ತಕ್ಬಹುದು, ಇದ್ ಮಾಡ್ಬೋದು, ಅದ್ ಮಾಡ್ಬೋದು, ಒಬ್ಬೊಬ್ರು ಎಲ್ಲರೂ ಹೇಳ್ತಾರೆ. ಮೇಷ್ಟ್ರು ಕೇಳ್ತಾರೆ, ತಿಮ್ಮ ನೀನ್ ಹೇಳು, ನೀನೇ ಸರಿಯಾಗಿ ಹೇಳು ಅಂದ್ರೆ, ಸರ್ ಭಾಷಣಕಾರ ಮುಖಕ್ಕೂ ಹೊಡಿಬಹುದು ಸರ್ ಅಂತ. ಸರ್ ನನಗೆ ಇಮ್ಮಿಡಿಯೇಟ್ ರಿಲೀಫ್ ಬೇಕು ಸರ್. ಕತ್ತೆ ಹಿಂದಿನ ಕಾಲ ಇಟ್ಕೊಳ್ಳ, ಮುಂದಿನ ಕಾಲ ಇಟ್ಕೊಳ್ಳ ಅಂತ. ನನಗೆ ಶೀಘ್ರವಾಗಿ ನನಗೆ ಬೇಕಾಗಿದೆ, ರಿಲೀಫ್ ಬೇಕು ಅಂತ. ಕತ್ತೆ ಹಿಂದಿನ ಕಾಲ ಇಟ್ಕೊಳ್ಳ, ಬೇಗ ಸಿಗತ್ತೆ ಅಂತ ಹೇಳಿದ್ರು. ಇಂಥ ಬೀಚಿ ಸುಧಾವಾರ ಪತ್ರಿಕೆ ಒಳಗೆ 16 ವರ್ಷ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟರು. ಉತ್ತರ ರೂಪ ಅಂತ ಪ್ರಜಾಮಣಿ ಒಳಗೆ ನಾನೇ ನೋಡಿದ್ದೀನಿ. ಉತ್ತರ ರೂಪ ಹಿಂಗಿಲ್ಲ ಅಂತಿತ್ತು. ಅಂದ್ರೆ ಅವ್ರು ತೀರ್ಕೊಂಡ ಮಾರೇ ದಿನ ಪೇಪರ್ನಲ್ಲಿ ಬಂದು ಉತ್ತರ ಭೂಪ ಹಿಂಗಿಲ್ಲ ಅಂತ. ಅದರ ತನಕ ಗೊತ್ತಿಲ್ಲ ಉತ್ತರ ಭೂಪ ಬರೆದವರು ಬೀಚಿ ಯಾರಿಗೂ ಗೊತ್ತೇ ಇಲ್ಲ. ಅದರ ಒಂದೆರಡು ಪ್ರಶ್ನೆ ಹೇಳಿ ನಾನು ಮುಗಿಸ್ತೀನಿ. ಅವ್ರು ಹೇಳ್ತಾರೆ, ಯಾರೇ ತೀರ್ಕೊಂಡ್ರು ಅಕಾಲ ಮೃತ್ಯು ಅಂತಾರಲ್ಲ, ಸಕಾಲ ಮೃತ್ಯು ಯಾವುದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸಾಲ ಹೆಚ್ಚಾದಾಗ ಸಾಯುವವನೇ ಸಕಾಲ ಮೃತ್ಯು. ಸರ್, ಮಾನವನಿಂದ ವಿಜ್ಞಾನ ಮುಂದುವರಿಯಿತೋ, ವಿಜ್ಞಾನದಿಂದ ಮಾನವ ಮುಂದುವರೆದು ಅಂತ ಕೇಳ್ತಾರೆ. ಅದ್ ನನಗೆ ಸರಿಯಾಗಿ ಗೊತ್ತಿಲ್ಲ. ಕೆಲವು ಮಾನವರದ್ದು ಅವರ ಮಾನವರಿಂದ ಮುಂದುವರೆದಿದ್ದಾರೆ. ಸರ್, ಅಗ್ನಿ ಸಾಕ್ಷಿಗೂ ಆತ್ಮ ಸಾಕ್ಷಿಗೂ ಏನ್ ವ್ಯತ್ಯಾಸ ಅಂತ. ಕೈ ಹಿಡಿಯುವಾಗ ಅಗ್ನಿ ಸಾಕ್ಷಿ, ಕೈ ಕೊಡುವಾಗ ಆತ್ಮ ಸಾಕ್ಷಿ. ಸರ್, ಚಂದ್ರಗ್ರಹಣಕ್ಕೂ ಪಾಣಿಗ್ರಹಣಕ್ಕೂ ಏನ್ ವ್ಯತ್ಯಾಸ ಅಂತ. ಚಂದ್ರಗ್ರಹಣ ತನ್ನಷ್ಟೇ ತಾನು ಬಿಟ್ಕೊಳ್ಳುತ್ತೆ. 1 ಗಂಟೆನೋ 2 ಗಂಟೆನೋ 3 ಗಂಟೆನೋ ಬಿಟ್ಕೊಳ್ಳುತ್ತೆ. ಪಾಣಿಗ್ರಹಣ ಬಿಟ್ಕೋಬೇಕಾದ್ರೆ ಹೈಕೋರ್ಟ್ ಹೋಗಲೇಬೇಕು ಅಂತ. ಇರೋ ಲೇಡೀಸ್ ಏನು ತಪ್ಪು ತಿಳ್ಕೋಬೇಡಿ. ಸರ್, ಏಕಪತ್ನಿಯಿಂದ ಸುಖವಿದೆಯೋ ದ್ವಿಪತ್ನಿಯಿಂದ ಸುಖವಿದೆಯೋ ಅಂತ. ಪತ್ನಿಯಿಂದ ಸುಖ ಇದೆ ಅಂತ ಯಾರು ನೀನು ಮೊದಲು ಹೇಳಿದ್ರು ಅಂತ ನನಗೆ ಹೇಳುತ್ತಾರೆ. ಸರ್, ನಮ್ಮ ಕಾಲೇಜಿನಲ್ಲಿ ಯಾವಾಗಲೂ ಗೋವಾಗೆ ಟ್ರಿಪ್ ಆಗ್ತಾರೆ. ಯಾಕೆ ಸರ್ ಅಂತ. ತೀರದ ಬಯಕೆ. ಗೋವಾ ಒಂದು ತೀರ, ಬಯಕೆ ಮುಗ್ದಿಲ್ಲ, ತೀರದ ಬಯಕೆ. ಸರ್, ಜೀವನದಲ್ಲಿ ಅಮೂಲ್ಯ ಕ್ಷಣ ಯಾವುದು? ಪ್ರತಿ ಕ್ಷಣ. ಜೀವನದಲ್ಲಿ ಅಮೂಲ್ಯ ಕ್ಷಣ ಯಾವುದು? ಪ್ರತಿ ಕ್ಷಣ. ಸರ್, ಮಾಸ್ಟರ್ ಹಿರಣ್ಣಯ್ಯನವರು ನೀವು ಇಬ್ರು ಕ್ಲಾಸ್ಮೇಟ್ ಅಂತೆ, ಹೌದಾ ಸರ್ ಅಂತ. ಇಲ್ಲ, ಕ್ಲಾಸ್ಮೇಟ್ಸ್. ಇಂಥ ಅನೇಕ ಅವರು 1900 ಕೊನೆಗೆ 27/12/1980 ಅವರು ತೀರ್ಕೊಳ್ತಾರೆ. ನಮ್ಮ ಘನ ಸರ್ಕಾರ
ಸರ್ಕಾರದವರು 1981ರಲ್ಲಿ ತೀರ್ಕೊಂಡು ಮಾರನೇ ದಿನ ಮರಣೋತ್ತರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡ್ತಾರೆ. ಇವತ್ತು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಾಕಸ್ತೂರಿ, ಕೈಲಾಸಂ, ಬೀಚಿ, ಟಿ ಸುನಂದಮ್ಮ, ಗುರು ರಾಮಸ್ವಾಮಿಯಂಗಾರು ಎಲ್ಲ ಅನೇಕ ಜನ ಇದ್ದಾರೆ. ಇದರಲ್ಲಿ ಕನ್ನಡ ಹಾಸ್ಯ ಚಕ್ರವರ್ತಿ ಬೀಚಿಯವರ ಬಗ್ಗೆ ನನಗೆ ಮಾತಾಡೋದಕ್ಕೆ ಒಂದಷ್ಟು ಅವಕಾಶ ಕೊಟ್ಟಿದ್ದಕ್ಕೆ, ಹೇಳಿದ್ದಕ್ಕೆ ಧನ್ಯವಾದ. ಶ್ರೀ ಬಿ.ವಿ. ರಾವ್ ಅವರು ಬಿಇ ಇನ್ ಮೆಕ್ಯಾನಿಕಲ್ NITನಲ್ಲಿ 1968 ಬ್ಯಾಚ್ನವರು. ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ನಲ್ಲಿ 1988 ತನಕ ಕೆಲಸ ನಿರ್ವಹಿಸಿದ್ದಾರೆ. ಅವರದೇ ಒಂದು ಪೂರ್ಣ ಡಿಸೈನ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದನ್ನ ಅವರು ಮುನ್ನಡೆಸಿ 2020ರವರೆಗೂ ನಡೆಸಿದ್ದಾರೆ. ಅವರು ಒಳ್ಳೆ ಕವಿ, 150ಕ್ಕೂ ಹೆಚ್ಚು ಕವಿತೆಗಳನ್ನು ಬರೆದಿದ್ದಾರೆ. ಅದು ಮುಖ್ಯ ಅಲ್ಲ, ಅದು ಪ್ರಾಸಬದ್ಧವಾಗಿರುವುದಲ್ಲದೆ ನಮ್ಮ ಭರತನಾಟ್ಯಕ್ಕೆ, ಸುಗಮ ಸಂಗೀತಕ್ಕೆ, ಭಜನೆಗೆ, ಗೀತಾ ನಾಟಕ, ನೃತ್ಯ ರೂಪಕ ಇಂತಹದ್ದಕ್ಕೆ ಅಳವಡಿಸಿಕೊಳ್ಳಲು ಅತ್ಯಂತ ಸೂಕ್ತವಾಗಿದೆ. ಅದು ಅದರ ವೈಶಿಷ್ಟ್ಯವನ್ನು ಕಾಣಿಸುತ್ತದೆ. ಅವರ ಅನೇಕ ಹಾಡುಗಳು ಇವುಗಳಲ್ಲೆಲ್ಲ ಇದೆ. ಅವರದು ವಿಕಾಸ ಕವಿ ಬಿ.ವಿ. ರಾವ್ ಅನ್ನುವ ಯೂಟ್ಯೂಬ್ ಕೂಡ ಇದೆ. ಅವರು ಇತ್ತೀಚೆಗೆ ಬಾಂಬೆಗೆ ಅವರ ಸ್ನೇಹಿತರು ಅವರ ವಿದ್ಯುತ್ ಅನ್ನು ಗಮನಿಸಿ ತಮ್ಮಲ್ಲಿ ಕವಿತಾ ವಾಚನ ಮಾಡಬೇಕು ಅಂತ ಕರೆಸಿಕೊಂಡಿದ್ದಾರೆ. ಅದು ಎಲ್ಲಿ ನನ್ನ ಕಾರ್ಯಕ್ರಮಕ್ಕೆ ಬರೋದಕ್ಕೆ ವಿಳಂಬ ಆಗುತ್ತದೆಯೋ ಬರುವುದಿಲ್ಲ ಅಂತ ಅಂದ್ಕೊಂಡಿದ್ದೆ. ಅವರು ಬಂದು ನಮ್ಮನ್ನ ರಂಜಿಸಿದ್ದಾರೆ. ಅವರು ಅದ್ವೈತ ಪರಂಪರೆ ಕುರಿತು ಸಂಕ್ಷಿಪ್ತವಾಗಿ, ಅದು ದೊಡ್ಡ ವಿಶ್ವವ್ಯಾಪಿಯಾದ ಸಬ್ಜೆಕ್ಟ್, ಆದರೆ ನಮಗೆ ಒಂದು ಸಣ್ಣ ಝಲಕ್ ನೀಡಬೇಕು ಅಂತ ಬಿ.ವಿ. ರಾವ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಈಗ ಅದ್ವೈತ ಪರಂಪರೆಯ ವಿಶಾಲವಾದ ವಿಷಯದಲ್ಲಿ 10 ನಿಮಿಷ ಮಾತನಾಡಿದರೆ ಉಪಯೋಗವಾಗ್ತದೆ. ಈ ಪರಂಪರೆ ಬಹಳ ಪ್ರಾಚೀನವಾದದ್ದು. ಅದ್ವೈತ ಅಂತ ಹೇಳಿದಾಗ ಉತ್ತಮವಾಗಿ ನಮ್ಮ ತಲೆಗೆ ಹುಟ್ಟುವುದು ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರು ಷಣ್ಮಠ ಸ್ಥಾಪನಾಚಾರ್ಯ ಅಂತ ಒಂದು ಬಿರುದಿದೆ. ಅದರಿಂದಾಗಿ ಎಷ್ಟೋ ಜನರು ಶಂಕರಾಚಾರ್ಯರು ಅದ್ವೈತವನ್ನು ಸ್ಥಾಪನೆ ಮಾಡಿದಂತ ಅರ್ಥ ಮಾಡಿಕೊಂಡಿದ್ದಾರೆ. ನಿಜವಾಗಿ ಹಾಗಲ್ಲ, ಅವರ ಅದ್ವೈತವನ್ನು ಪುನರುಜ್ಜೀವನ ಮಾಡಿದರು ಅಷ್ಟೇ. ಅದರಿಂದ ಅದ್ವೈತವು ವೇದ ಕಾಲದಿಂದಲೂ ಇದೆ. ವೇದ ಕಾಲದಿಂದ ನಮ್ಮ ಈ ಚತುರ್ಯುಗದಲ್ಲಿ ಪ್ರಥಮವಾದದ್ದು ಕೃತಯುಗ. ಆ ಕಾಲದ ವೇದ ಇದೆ. ಚತುರ್ವೇದಗಳಲ್ಲಿ 4 ಮಹಾವಾಕ್ಯಗಳಿವೆ. ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ಈ 4 ವಾಕ್ಯಗಳು ಅರ್ಥದಲ್ಲಿ ತುಂಬಾ ಸರಳವಾಗಿದೆ. ಅದಕ್ಕೆ ಯಾವುದು ವಿಶೇಷ ಗುಣಗಳನ್ನು ಹೇಳಬೇಕಾಗಿಲ್ಲ. ಪ್ರಜ್ಞಾನ ಬ್ರಹ್ಮ ಹೇಳಿದರೆ ಈ ಆತ್ಮಜ್ಞಾನ ಅದೇ ಬ್ರಹ್ಮ. ಅದಕ್ಕಾಗಿಯೇ ಅತ್ಯಂತ ಶ್ರೇಷ್ಠ ಯೋಗಿಗಳನ್ನು ಆತ್ಮಜ್ಞಾನಿಗಳು ಅಂತ ಕರೀತಾರೆ. ಆ ಮಟ್ಟವನ್ನು ಮುಟ್ಟುವುದು ಬಹಳ ಕಷ್ಟ ಇದೆ. ಇನ್ನೊಂದು ಅಯಮಾತ್ಮ ಬ್ರಹ್ಮ, ನನ್ನ ಆತ್ಮವೇ ಬ್ರಹ್ಮ. ಇನ್ನೊಂದು ವೇದದಲ್ಲಿ, ಮತ್ತೊಂದು ವೇದದಲ್ಲಿ ತತ್ವಮಸಿ, ತತ್ ತ್ವಂ ಅಸಿ, ತತ್ ತ್ವಂ ಅಸಿ, ನೀನು ಅದು ಆಗಿದ್ದಿ. ನೀನು ಯಾವುದಾಗಿದ್ದಿ? ಇಡೀ ವಿಷಯದಲ್ಲಿ ಒಂದು ಬ್ರಹ್ಮ. ಆ ಬ್ರಹ್ಮ ನೀನೇ ಆಗಿದ್ದಿ. ಆಮೇಲೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಆಗಿದ್ದೇನೆ. ಈ ವೇದದಲ್ಲೇ ಪ್ರಾರಂಭವಾಗಿದೆ ಅದ್ವೈತ. ಅಕೃತಯುಗವಾದ ಮೇಲೆ ಮತ್ತೆ ತ್ರೇತಾಯುಗ. ತ್ರೇತಾಯುಗದಲ್ಲಿ ಈ ರಾಮಾಯಣದ ಬಗ್ಗೆ, ರಾಮಾಯಣದಲ್ಲಿ ಶ್ರೀರಾಮ ಮತ್ತು ವಶಿಷ್ಠ ಇಬ್ಬರ ನಡುವಿನ ಒಂದು ಸಂವಾದ ಇದೆ. ಅದೇ ಯೋಗ ವಾಸಿಷ್ಠ ಅಂತ ಹೇಳ್ತಾರೆ. ಯೋಗ ವಾಸಿಷ್ಠ ಸುಮಾರು 24,000 ಶ್ಲೋಕಗಳನ್ನು ಗ್ರಂಥ. ಅದನ್ನು ರಾಮಕೃಷ್ಣ ಮಿಷನ್ನವರು ಇನ್ನೊಂದು ಸಣ್ಣ ಪುಸ್ತಕ ಮಾಡಿದ್ದಾರೆ, ಲಘು ಯೋಗ ವಾಸಿಷ್ಠ. ಅದನ್ನು ಓದ್ಬೋದು. ಅದರಲ್ಲಿ ಎಲ್ಲ ಅದ್ವೈತಗಳು. ಅದೇ ರಾಮಾಯಣ ಕಾಲದಲ್ಲಿ ಮತ್ತೊಂದು ಜನಕ ಮತ್ತು ಅಷ್ಟಾವಕ್ರ ಅಂತ ಋಷಿಗಳ ನಡುವೆ ಸಂವಾದ ಆಯಿತು. ಜನಕ ರಾಜ, ಅಷ್ಟಾವಕ್ರ ಮುನಿ. ಇದನ್ನು ಅಷ್ಟಾವಕ್ರ ಗೀತಾ ಅಂತ ಹೇಳ್ತಾರೆ.
ಇದು ಕೂಡ ಸಂಪೂರ್ಣ ಅದ್ವೈತ. ಆಮೇಲೆ ರಾಮಾಯಣದ ನಾವು ಮಹಾಭಾರತಕ್ಕೆ ಬರೋಣ. ಮಹಾಭಾರತದಲ್ಲಿ ಮುಖ್ಯವಾಗಿ ಅವರು ಭಗವದ್ಗೀತೆಯ ಪ್ರಾರ್ಥನಾ ಶ್ಲೋಕದಲ್ಲಿ ಅದ್ವೈತಾಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಪ್ರಾರಂಭ ಇದೆ. ಇದು ಅದ್ವೈತನು ಹೇಳುವ ಗ್ರಂಥ. ಅದರಲ್ಲಿ 4 ಯೋಗಗಳಲ್ಲಿ ವಿಷಯ ಬರ್ತದೆ. ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಎಲ್ಲ ಯೋಗಗಳ ಚರಮಶೀಲೆಯೇ ಅದ್ವೈತ. ಮಹಾಭಾರತದ ಕೊನೆಯಲ್ಲಿ ಭಾಗವತದಲ್ಲಿ ಶ್ರೀಕೃಷ್ಣ ಮತ್ತೆ ಉದ್ಧವ ಸಂವಾದ ಆಗ್ತದೆ. ಅದನ್ನು ಉದ್ಧವ ಗೀತಾ ಅಂತ ಹೇಳ್ತಾರೆ. ಅದು ಭಗವದ್ಗೀತೆಯ ಪೂರಕವಾದ ಗ್ರಂಥ. ಅದು ಕೂಡ ಭಕ್ತಿಯಿಂದ ಪ್ರಾರಂಭವಾಗಿ ಅದ್ವೈತದಲ್ಲಿ ಮುಗಿತದೆ. ಹೀಗೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಆಯಿತು. ಈಗ ನಾವು ಕಲಿಯುಗಕ್ಕೆ ಬರೋಣ. ಕಲಿಯುಗದಲ್ಲಿ ಇನ್ನು ಹಲವಾರು ಅದ್ವೈತಗಳು ಆಗಿದ್ರು. ಅನಂತರ ಗೋವಿಂದ ಭಗವತ್ಪಾದರು ಅಂತ ಬಂದರು. ಅವರ ಶಿಷ್ಯರೇ ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರು ಇದನ್ನು ಆ ಕಾಲದಲ್ಲಿ ನಶಿಸಿ ಹೋದ ಅದ್ವೈತವನ್ನು ಪುನಃಸ್ಥಾಪನೆ ಮಾಡಿ ಚತುರ್ಮಠಗಳನ್ನು ಮಾಡಿದರು. ಈ ಚತುರ್ಮಠಗಳಲ್ಲಿ ಹಲವಾರು ದೊಡ್ಡ ಯೋಗಿಗಳಾಗಿದ್ದಾರೆ. ಪ್ರತಿಯೊಬ್ಬ ಯೋಗಿಗಳ ಶಂಕರಾಚಾರ್ಯ ರಾಮಚಂದ್ರವಂತಂತೆ ಪ್ರಸಿದ್ಧ ಆಗಬೇಕಂತ ಹೇಳಿಲ್ಲ. ಅವರು ಅವರದೇ ರೀತಿಯಲ್ಲಿ ಜೀವನ ಕಟ್ಟಿದ್ದಾರೆ. ಅಂಥವರಿಗೆ ಒಬ್ಬರು ಸ್ವಾಮಿ ವಿದ್ಯಾರಣ್ಯ. ಅಕ್ಕಬುಕ್ಕರ ಮೂಲಕ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಕಾರಣರಾದರು. ಅವರು ಮಹಾಯೋಗಿಗಳು. ಈ ರೀತಿ ವಿದ್ಯಾರಣ್ಯರಾದ್ಮೇಲೆ ರಾಮಕೃಷ್ಣ ಪರಮಹಂಸರ ಅವತಾರ ಆಯಿತು. ರಾಮಕೃಷ್ಣ ಪರಮಹಂಸ ಕೂಡ ಅದ್ವೈತವನ್ನೇ ಬೋಧನೆ ಮಾಡಿದ ಮತ್ತು ಜೀವನ ಮಾಡಿದ. ಅವರ ಶಿಷ್ಯ ಸ್ವಾಮಿ ವಿವೇಕಾನಂದ ಕೂಡ ಅದ್ವೈತದ ವಿಚಾರ ಮಾಡಿದರು. ಅಲ್ಮೋರಾದಲ್ಲಿ ಅದ್ವೈತಾಶ್ರಮ ಅಂತ ಪ್ರಾರಂಭ ಮಾಡಿದರು. ಆಮೇಲೆ ಈ ಎಂಟು ಯೋಗಿಗಳಾಗಿದ್ದಾರೆ. ಅವರಲ್ಲಿ ಒಬ್ಬರು ಸದಾಶಿವ ಬ್ರಹ್ಮೇಂದ್ರ. ಸದಾಶಿವ ಬ್ರಹ್ಮೇಂದ್ರ ತಮಿಳುನಾಡಿನಲ್ಲಿದ್ದರು. ಮಹಾಯೋಗಿಗಳು. ಅವರೊಂದು ಗೀತೆಯನ್ನು ಮಾಡಿದ ತನ್ನ ಹಾಡು ಶ್ರೀಕೃಷ್ಣನಿಗೆ ಅದ್ವೈತರಾದವರೆಲ್ಲರೂ ಶಿವನ ಮೇಲೆ ಮಾಡಲಿಲ್ಲ. ಅವರಿಗೆ ಎಲ್ಲ ದೇವರು ಸಮಯ. ಶಂಕರಾಚಾರ್ಯರು ಹಲವಾರು ದೇವರ ಮೇಲೆ ಮಾಡಿದ್ದಾರೆ ಗೀತೆಗಳನ್ನು. ಸಾಮಾನ್ಯರಿಗಾಗಿ ಅವರಿಗೆ ಆಗಬೇಕಾಗಿರಲಿಲ್ಲ. ಜನರು ಸ್ವಲ್ಪ ಭಕ್ತಿಯನ್ನು ಉಳಿಸಿಕೊಳ್ಳಿ ಅಂತ ಹೇಳಿ ಆ ಭಕ್ತಿಯ ಮುಂದೆ ಅದ್ವೈತಕ್ಕೆ ಹೋಗಲಿಕ್ಕೆ ಈ ಋಷಿಗಳೆಲ್ಲ ಸನ್ಯಾಸಿಗಳೆಲ್ಲ ಗೀತೆಗಳನ್ನು ಮಾಡಿದ್ದಾರೆ. ಹಾಗೆ ಇವರು ಸದಾಶಿವ ಬ್ರಹ್ಮೇಂದ್ರರು ಸರಳವಾದ ಗೀತೆ ಮಾಡಿದ್ದಾರೆ. ಭಜರೇ ಗೋಪಾಲಂ ಭಜ ಗೋಪಾಲಂ ಭಜಿತ ಕುಚೀಲಂ ತ್ರಿಜಗನ್ಮೂಲಂ ಇತಿ ಕೃತಕಾಲಂ. ಅವರ ಜೀವನದಲ್ಲಿ ಘಟನೆ ಇರ್ತದೆ. ಅವರು ಬರೇ ಕೌಟಿಯಲ್ಲಿರ್ತಾರೆ. ಒಮ್ಮೆ ಮುಸಲ್ಮಾನ ಪ್ರಜ್ಞೆ ಇಲ್ಲದೆ ಈಗ ಮುಸಲ್ಮಾನ ಡೇರಿಗೆ ಹೋಗಿ ಅಲ್ಲಿ ಹೋದಾಗ ಆ ಮುಸಲ್ಮಾನ ಅಲ್ಲಿ ಅವರ ರಾಣಿಗಳೆಲ್ಲ ಗಲಾಟೆ ಮಾಡಿದ್ರು. ಓ ಒಬ್ಬ ಹುಚ್ಚ ಬಂದ ಅಂತೇಳಿ. ಆಗ ಮುಸ್ಲಿಂ ರಾಜ ಪೂರೇ ಕತ್ತಿಯನ್ನು ಬಿಟ್ಟು ಅವರ ಕೈಗೆ ಕಟ್ಕೊಂಡು ಅವರು ಏನು ಆಗದವರಾಗಿ ಮುಂದುವರೆದರು. ಆಗ ರಾಣಿಯರು ಇವರು ಮಸ್ತಾನ್ ಅಂತ ಉಪಯೋಗಿಸಿದ್ರು. ಮಹಾಯೋಗಿ. ಈ ಕೂಡಲೇ ಹೋಗಿ ಅವರು ಇವತ್ತರ ಬಗ್ಗೆ ಆ ಕವಿಯನ್ನು ಹಿಡ್ಕೊಂಡು ಹೋಗಿದ್ದೇವೆ. ಆಗ ಕವಿಯನ್ನು ಹಿಡ್ಕೊಂಡು ಹೋಗಿ ಅವರು ಕೊಟ್ಟ ದೊಡ್ಡ ಅಪರಾಧ ಆಯ್ತು. ಅವ್ರಿಗೇನು ಹೌದಾ ಈಗ
ಹೀಗೆ ಆ ಕೈಯನ್ನು ತಾಗಿದ್ದೀರಿ ಕೈಯೊಡನೆ ಇಂಥ ಸದಾಸು ಬ್ರಹ್ಮೇಂದ್ರಗೆ ನೀರುವುದರಲ್ಲಿ ತಮಿಳುನಾಡಲ್ಲಿ ತಿಳಿಸಿದರು. ಅವರಾದ ನಂತರ ರಾಮಕೃಷ್ಣ ಪರಮಹಂಸರು ಹೇಳಿದರು ರಮಣ ಮಹರ್ಷಿಗಳು ತಮ್ಮ ಅರುಣಾಚಲದಿಂದ ಪ್ರವೇಶ ಮಾರ್ಗದಿಂದ ಕೊನೆಯ ತನಕ ಅದನ್ನು ಬಿಟ್ಟು ಹೋಗಿಲ್ಲ. ಅಲ್ಲಿ ಕೂತಲ್ಲೇ ಎಲ್ಲ ಭಕ್ತರನ್ನು ಆಕರ್ಷಣೆ ಮಾಡಿದರು. ವಿಶೇಷವೆಲ್ಲ ಅದು ಅವರ ಅದ್ವೈತದ ಪ್ರಭಾವ. ಅವರನ್ನೇ ಸ್ವಲ್ಪ ಸಮಯದ ನಂತರ ಪೂಂಜಿ ಸ್ವಾಮಿ ಅಂತ ಇದ್ರು. ಪೂಂಜಿ ಸ್ವಾಮಿ ಬಗ್ಗೆ ನಾವು ನಡೆದಾಡುವ ದೇವರು ತಿಳಿದ ಕಾಂತಿಯ ಪರಮಾಚಾರ್ಯ ಇದ್ರಲ್ಲ, ಆ ಕಾಂತಿ ಪರಮಾಚಾರ್ಯ ಬರೆದು ಪೂಂಜಿ ಸ್ವಾಮಿಯು ಒಂದು ಜನರೇಟರ್, ನಾವು ಒಂದು ಬಲ್ಬು ಮಾಡ್ತಾರೆ. ದೊಡ್ಡ ಯೋಗಿ ಪೂಂಜಿ ಸ್ವಾಮಿ ಎಲ್ಲಿ ಪರಿಚಯ ಇಲ್ಲ. ಆ ಯೋಗಿ ಅವರ ನೋಡಬೇಕು ಕಳೆದ ಬಂದ ಅವನು ನೋಡ್ತಾ ಇದ್ದಾನೆ. 18 ದಿನ ಆ ಯೋಗಿ ಕೂತಲ್ಲಿಂದ ಬಿಡಿ 18 ದಿನ 24 ಗಂಟೆ. ಅದಕ್ಕೆ ಅಜಗರ ಭಾವ ಅಂತ ಹೇಳುದು. ಅದು ಅದ್ವೈತಿಗೆ ಮಾತ್ರ ಅಲ್ಲ. ಅವರಾದ್ಮೇಲೆ ಇನ್ನೊಂದು ಪರಿಚಯ ನಾವು ಬರಬೇಕಾದ್ರೆ ಪರಮಹಂಸ ಯೋಗಾನಂದ ನೀವು ಅವರನ್ನು ಕೇಳಿಬಹುದು. ಯೋಗಿಯ ಆತ್ಮಕಥೆಯನ್ನು ಬರೆದಿದ್ದಾರೆ. ಆ ಆತ್ಮಕಥೆಯಲ್ಲಿ ಹಲವಾರು ಯೋಗಗಳ ಪರಿಚಯ ಇದೆ. ಪರಮಹಂಸ ಯೋಗಾಂತರ ಆತ್ಮಕಥೆಯ ಪುಸ್ತಕ 13 ಭಾಷೆಗಳಲ್ಲಿ ಭಾಷಾಂತರಾಗಿದೆ. ಹೇಳಿದ್ದೇನೆ, ಅತ್ಯಂತ ಜನಪ್ರಿಯವಾದ ಪುಸ್ತಕ. ಅದನ್ನು ಎಲ್ಲರೂ ಓದಲೇಬೇಕು. ಅದರಲ್ಲಿ ಮಹಾಯೋಗಗಳ ಚಿತ್ರವಿದೆ. ಪರಮಹಂಸರಾದ್ಮೇಲೆ ಅದು ಆ ಪುಸ್ತಕದಲ್ಲಿ ಕೆಲವು ಯೋಗಗಳಿದೆ. ಬಾಬಾಜಿ ಅಂತ ಹೇಳಿದ್ದಾರೆ. ಆ ಯೋಗಿಗೆ 800 ವರ್ಷದಿಂದ ಇದ್ದಾರೆ. ಪರಮಹಂಸ ಯೋಗಾನಂದರಿಗೆ ಪ್ರತ್ಯಕ್ಷಾದ ಬಾಬಾಜಿ ಅನಂತರ 60 ವರ್ಷಗಳಾದ್ಮೇಲೆ ಇನ್ನೊಬ್ಬರು ಯೋಗಿ ಶ್ರೀ ಎಂ ಹೇಳಿದ್ರೆ ಪರ ಮುಂದಾನ್ ಆಲಿ ಖಾನ್ ಕಾಣಬಹುದು. ಅವರು ಹಿಮಾಲಯ 3.5 ವರ್ಷ ಓಡಾಡಿ ಹಿಮಾಲಯದ ಗುರುವಿನ ಗರಡಿಯಲ್ಲಿ ಬಂದಿದ್ದಾರೆ. ಅದರಲ್ಲಿ ಹಲವಾರು ಯುಗಗಳ ಚಿತ್ರ ಬರ್ತದೆ. ಅವರಿಗೆ ಈ ಮಹಾದಾರ ಬಾಬಾ ಚರ್ಚೆ ಮಾಡಿದ್ದಾರೆ. ಯೋಗಿ ಇನ್ನು ಮುಂದೆ ದತ್ತಾತ್ರೇಯ ಪಂಥ ಅಂತ ಕೇಳಿದ್ದೀರಿ. ದತ್ತಾತ್ರೇಯ ಪಂಥದಲ್ಲಿ ದತ್ತಾತ್ರೇಯ ಗುರುವಿನ ಅಂತ ಬೇರೆ ಬೇರೆ 100 ಸನ್ಯಾಸಿಗಳಾಗಿದ್ದಾರೆ. ಆ ಸನ್ಯಾಸಿಗಳಲ್ಲಿ ಕೊನೆಯಲ್ಲಿ ಒಂದು ಕೇಳಿದ್ದಾಗಿ ದತ್ತ ಪಂಥದವರೇ ಬರ್ತಾ ಇದ್ದೀರಾ? ಶ್ರೀ ಎಂಬ ಚೆನ್ನಾಗಿದೆಯಾಗ ಮತ್ತೊಬ್ಬರು ಇದ್ರು ನಿಸರ್ಗ ದತ್ತ ಮಹಾರಾಜ. ಮುಂಬೈಯಲ್ಲಿ ಒಂದು ಅತ್ಯಂತ ಜನನಿಬಿಡ ರಸ್ತೆಯಲ್ಲಿ ಒಂದು ಅಂಗಡಿ ನಡೀತಾ ಇದ್ರು. ಅಷ್ಟೇ ನಿಸರ್ಗ ದತ್ತ ಮಹಾರಾಜ. ಅವರು ಪುಸ್ತಕ ಬಿಡ್ತಾರೆ, ಐ ಆಮ್ ದ್ಯಾಟ್, ಕೋಹಂ ಶೋಹಂ, ನಾನು ಅದು ಬಿಡ್ತಾರೆ ಅವರ ಶಿಕ್ಷೆ ಅಂತ. ಆಮೇಲೆ ಇಟ್ಟಿಗೆ ನಮ್ಮ ಕೇರಳದಲ್ಲಿ ಮಾತಾ ಅಮೃತಾನಂದಮಯಿ ಇದ್ದಾರೆ. ಮಾತಾ ಅಮೃತಾನಂದಮಯಿ ಅಮ್ಮ ಅಂತ ಜನಪ್ರಿಯ. ಅವರು ಹುಟ್ಟಿನಿಂದಲೇ ಯೋಗಿ. ಅವರಿಬ್ಬರು ಇಲ್ಲ. ಆದರೆ ಅವರ ಆಕ್ಷೇಪದಲ್ಲಿ ಆದಿಶಂಕರಾಚಾರ್ಯರ ದರ್ಶಿಕರು ಹಾಕಿದ್ದಾರೆ. ಅವರೇ ಮಾನಸಿಕರು. ಮತ್ತೆ ನಮ್ಮ ಜಗತ್ತಿನ 106 ದೇಶಗಳಿಗೆ ಹೋಗಿದ್ದಾರೆ. ಇನ್ನು ಒಂದು ಸಣ್ಣ ವಿಷಯ ಹೇಳುತ್ತೇನೆ. ಪುರಂದರ ವಿಠಲನ ಭಕ್ತರಾದ ಸಮಯದಲ್ಲಿ ಜ್ಞಾನೇಶ್ವರ, ತುಕಾರಾಮ ಬೇರೆ ಬೇರೆ ಭಕ್ತರಿದ್ದರು. ಆಗ ಒಂದು ಜ್ಞಾನೇಶ್ವರ ಹೇಳಿದರು ಒಬ್ಬರಿಗೆ, ತುಕಾರಾಮನ ಮಡಿಗೆ ಸರಿ ಇದೆಯಾ, ಎಲ್ಲರ ಮಡಿಗೆ ಸರಿ ಇದೆಯಾ ಅಂತ ಪರೀಕ್ಷೆ ಮಾಡು ಅಂತ ಹೇಳಿದರು. ಆಗ ಒಬ್ರು ಹೋಗಿ ಪ್ರತಿಯೊಬ್ಬರ ತಲೆ ಇದ್ರು, ಮಡಿಗೆ ಸರಿದೆ, ಅದೇ 10 ಜನ ಇದ್ರು. ಕೊನೆಗೆ ತುಕಾರಾಮನ ಕಡೆ ಬಂದರು. ಇವನು ತಲೆಯಲ್ಲಿ ಮುಟ್ಟಿ ಈ ಮಡಿಕೆ ಸರಿ ಇಲ್ಲ,
ಆಗ ತುಕಾರಾಮನಿಗೆ ಭಾರಿ ಅವಮಾನವಾಯಿತು. ತುಕಾರಾಮ ತೀರ ವಿಠಲ ದೇವತೆಗೆ ತಂದ್ಕೊಂಡ. ವಿಠಲ ದೇವರಿಗೆ ಪೂಜೆ ಮಾಡಿ ತುಂಬಾ ದೊಡ್ಡ ಭಕ್ತ ತುಕಾರಾಮ. ವಿಠಲಕ್ಕೆ ಯಾವ ಬೇಕಾದ್ರೂ ಮಾತಾಡ್ಬೋದು ಅಂತ ಬದಲಿ ವಿಠಲಕ್ಕೆ ನನಗೆ ಅವಮಾನ ಆಯ್ತಾರೆ ಏನು ಅಂತ ಹೇಳಿ. ಆಗ ವಿಠಲ ಹೇಳಿದ, ನೀನೊಂದು ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಒಬ್ಬ ಮುದುಕ ಇದ್ದಾನೆ, ಅವನು ಮಾತಾಡ್ಕೊತೀವಿ. ತುಕಾರಾಮಲ್ಲಿ ಹೋದ್ರು. ಹೋದಾಗ ಆ ಮುದುಕ ಮಲಗಿದ್ದಾನೆ, ಕಾಲದಲ್ಲಿ ಶಿವಲಿಂಗ ಬೇರಿದ್ದಾನೆ. ಈಗ ದೇವರೇ ತುಕಾರಾಮಿ ಶಾಕ್. ಎಂತ ಸ್ವಾಮಿ ಆಗ ಮುದುಕ ಇರ್ತಾನೆ, ಆಟಕ್ಕೆ ನನ್ನ ಕಾಲನ್ನು ಸ್ವಲ್ಪ ತೆಗ್ದಿರಪ್ಪ, ನನಗೆ ಏನು ಬಲ ಇಲ್ಲ ಅಂತ. ತುಕಾರಾಮ ಕಾಲ ತೆಗೆದು ಬದಿಯಲಿಲ್ಲ, ಅಲ್ಲಿ ಇನ್ನೊಂದು ಶಿವಲಿಂಗ ಬಂತು. ಆಗ ಹೊರಗೆ ತುಕಾರಾಮಿಗೆ ಅವರು ಉಪದೇಶ ಮಾಡ, ನೀನು ಅದ್ವೈತವನ್ನು ಕಲಿಬೇಕು, ಅದಕ್ಕೆ ನಿನಗೆ ಮಠಕ್ಕೆ ಕಾರ್ಯ ಆಗಿದೆ ಅಂತ ಹೇಳಿದರು. ಬೇರೇನಲ್ಲ, ಹೀಗೆ ಅದ್ವೈತ ಕಲವರ ಬಹಳ ದೊಡ್ಡದು ಹೇಳಿದ್ದೇನೆ. ಮುಗಿಸಿದ್ದೇನೆ. ಧನ್ಯವಾದಗಳು.